ಎಲ್ಲರೂ ಬೇರೆ ಬೇರೆ ಅವರು ಜೆಡಿಎಸ್ ನಲ್ಲಿರುವಂತಹ ಪ್ರೆಸೆಂಟ್ ನಾಯಕರು ಹೇಳೋದು ಅವರು ಜೆಡಿಎಸ್ ಜೊತೆಯಲ್ಲಿ ಇಲ್ಲ. ನಿಮ್ಮ ಪ್ರಕಾರ ನೀವು ಜೆಡಿಎಸ್ ಜೊತೆ ಇದ್ದೀರಾ ಅಥವಾ 2028ಕ್ಕೆ ಬೇರೆ ಪಕ್ಷಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀರಾ? ನೋಡ್ರಿ, 100% JDS ಅಲ್ಲೇ ಇದ್ದೀನಿ, JDS ಅಲ್ಲೇ ಸ್ಪರ್ಧೆ ಮಾಡ್ತೇನೆ. JDS ಅಲ್ಲೇ ಇದ್ದೀನಿ, JDS ಅಲ್ಲೇ ಸ್ಪರ್ಧೆ ಮಾಡ್ತೇನೆ. ಹಾ, ಕರೆಕ್ಟ್. ಅವ್ರು ಭಾರಿ ತಪ್ಪಿಸ್ತೀವಿ ಬಂಡಾಯ JDS ಅಂತ ನಿಂತೀನಿ ಇಲ್ಲಿ. JDS ಟಿಕೆಟೇ ಕೊಡದೇ ಇದ್ದಾಗ ಆ ಕೆಲಸನೂ ಮಾಡ್ತೀನಿ. ಅಮೇಜಿಂಗ್. ವೆಲ್ ಸರ್, ನಿಮ್ಮ ಈ ಹೋರಾಟದ ಕಿಚ್ಚು ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ಮಾತಾಡಿ, ಬಟ್ ಬಹಳ ಸ್ಟ್ರಗಲ್ ಪಟ್ಟು ಮೇಲ್ ಬಂದಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಲಪ್ಪ. ಗುಡ್ ಲಕ್. ಥ್ಯಾಂಕ್ ಯು ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ತಂದೆಯನ್ನ ಕಳೆದುಕೊಂಡಂತಹ ಒಬ್ಬ ಮಗ ತನ್ನ ಸಾಮ್ರಾಜ್ಯ ಕಟ್ಟಿದ್ದೇ ರೋಚಕ ಅನ್ನುವಂತಹ ಸಂದೇಶವನ್ನ ಸಾರುವಂತಹ ಪ್ರಯತ್ನ ಇವತ್ತಾಗಿತ್ತು. ಅದೇನೇ ಇರ್ಲಿ, GT ದೇವೇಗೌಡರು ನಾನು JDS ನಲ್ಲೇ ಇದ್ದೀನಿ, ನಾನು JDS ನ ಕಟ್ಟಾಳು ಅಂತ ಈಗಲೂ ಕೂಡ ಹೇಳ್ತಿದ್ದಾರೆ. ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ, ಬಹುಶಃ ಅದು ಇನ್ ಫ್ಯೂಚರ್ ಸರಿ ಹೋಗುತ್ತೆ. ಯಾಕೆಂತಂದ್ರೆ ಕೊನೆ ಕ್ಷಣದಲ್ಲಿ 2023ರಲ್ಲೂ ದೇವೇಗೌಡ್ರೆ ಮನೆಗೆ ಬಂದು ಬಿಗಿದಪ್ಪಿಕೊಂಡು ಇಬ್ಬರ ಸಮಾಗಮ ಆಗಿದ್ದಂತಹ ಉದಾಹರಣೆಗಳು ಇದೆ. ಆ ರೀತಿ ಬದಲಾವಣೆ ಗಾಳಿ ಬರಬಹುದೇನೋ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮೈಸೂರಿನಿಂದ.